ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾನು ನನ್ನ ಮಗಳು ಎದ್ದೇಳೋದಕ್ಕಿಂತ ಮುಂಚೆನೇ ಅಮ್ಮ ಎದ್ದು ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಟಿದ್ರು. ನಾನು ನನ್ನ ಮಗಳು ಎದ್ದು ಸ್ನಾನ ಮಾಡಿಕೊಂಡು ತೆನೆ ಎರೆಯೋ ಜಾಗಕ್ಕೆ ಅಂತ ಹೋಗಿ ಅಲ್ಲಿ ನಾವು ತೆನೆ ಎರ್ಕೊಂಡು ಬಂದ್ವಿ. ತೆನೆ ಎರೆಯೋಕ್ಕೆ ನಾನು, ಅಮ್ಮ, ಪಾಪು, ನನ್ನ ಗಂಡ, ನನ್ನ ಮೈದ ಇಷ್ಟು ಜನನೂ ಕೂಡ ನಾವು ತೆನೆ ಎರ್ಕೊಂಡು ಬಂದ್ವಿ. ಬಂದಮೇಲೆ ನಾವು ಮನೇಲಿ ಯಾವ ಥರ ನಾವು ದೇವ್ರ ಮನೇನ ಅಲಂಕಾರ ಮಾಡಿ ಪೂಜೆ ಮಾಡಿದ್ವಿ ಅಂತ ಒಮ್ಮೆ ನೋಡ್ಕೊಬನ್ನಿ ನೀವು. ಬಲ್ಗೈಕೋ ನೀಟಾಗಿ ಝೂಮ್ ಮಾಡಿ ನೀಟಾಗಿ ಇಲ್ಲಿ ಬಿಡಿ. ಎಣ್ಣೆ ಕಟ್ಟಿ ನಿಲ್ಮಗಳೇ ಎರಡು ನಿಮಿಷ ಅದಿರಲ್ಲ. ಅಯ್ಯೋ ತಾಯಿ ನಿನ್ ಕಿತ್ತು ಹಾಕೋರ್ಬಿಟ್ಟು ಹಾಕತ್ತದ ನಿಮಗೆ ಹೇಳೋ ಕಾಣ್ತದ ಒಟ್ಟಾಗಿ. ಬಳೆ ಬಳೆ ನೀಟಕ್ಕೆ ಇನ್ನೊಂದು ಸುತ್ತಿಬಿಡಿ ಗಂಟಾಪುಟ್ಟೆ ಸುತ್ತಿಬಿಡಿ. ಪೂಜೆ ಎಲ್ಲ ಆದಮೇಲೆ ತಿಂಡಿಗೆ ಏನಾದರೂ ಮಾಡಬೇಕು ಅಂತ ಪಲಾವ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಈರುಳ್ಳಿ ಈ ಥರ ಕಪ್ಪಾಗಿತ್ತು. ಸೊ ನಾವು ಸಹಜವಾಗಿ ಈರುಳ್ಳಿನ ಈ ಥರ ಕಪ್ಪಿದ್ರೆ ತೊಳೆದ್ಬಿಟ್ಟು ಯೂಸ್ ಮಾಡ್ತೀವಿ. ಕೆಲವೊಬ್ಬರು ಬಿಸಾಕ್ತಾರಂತೆ. ಸೊ ನೀವು ಯಾವ ಥರ ಮಾಡ್ತೀರಾ ಕಮೆಂಟ್ ಮಾಡಿ. ತರಕಾರಿ ಕೂಡ ಆಲ್ರೆಡಿ ಹಚ್ಚಿಟ್ಕೊಂಡಿದ್ದೀನಿ. ನಾನು ಪಲಾವ್ಗೆ ಅಂತಂದ್ಬಿಟ್ಟು ಕ್ಯಾರೆಟು, ಗಡ್ಡೆಕೋಸು, ಹುರುಳಿಕಾಯಿ ಮೂರನ್ನು ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ. ಪಲಾವ್ಗೆ ಬೇಕಾಗಿರೋ ಐಟಮ್ಸ್ಗಳನ್ನೆಲ್ಲನೂ ಎತ್ತಿಟ್ಕೊಂಡಿದ್ದೀನಿ. ಒಂದು ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟು ಎಣ್ಣೆ ಹಾಕಿ ಎಣ್ಣೆ ಕಾದಾದಮೇಲೆ ಪಲಾವ್ ಐಟಮ್ಸ್ಗಳನ್ನೆಲ್ಲನೂ ಹಾಕ್ತಾಯಿದ್ದೀನಿ. ಸ್ವಲ್ಪ ಅದನ್ನು ಬಾಡಿಸ್ಕೊಂಡು ನಂತರ ಅದಕ್ಕೆ ಈರುಳ್ಳಿ, ಟೊಮೊಟೊನ ಸೇರಿಸ್ಕೊಂಡು
ಸ್ವಲ್ಪ ಬ್ರೌನ್ ಕಲರ್ ಬರೋದಕ್ಕೆ ಈರುಳ್ಳಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ. ಆವಾಗ ಈರುಳ್ಳಿ ಬೇಗನೆ ಬೇಯುತ್ತೆ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ತೊಳೆದಿಟ್ಕೊಂಡಿರೋ ಎಲ್ಲ ತರಕಾರಿಗಳನ್ನು ಕೂಡ ನಾನು ಸೇರಿಸ್ತಾ ಇದ್ದೀನಿ. ಸೇರಿಸಿ ಅದನ್ನು ಕೂಡ ಮಿಕ್ಸ್ ಮಾಡಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಈ ಹಂತದಲ್ಲೇ ಸೇರಿಸ್ಕೋಬೇಕು. ಏಕೆಂದರೆ ಈ ಹಂತದಲ್ಲೇ ಸೇರಿಸ್ಕೊಳ್ಳೋದ್ರಿಂದ ಎಲ್ಲ ತರಕಾರಿಗಳಿಗೂ ಸಹ ಉಪ್ಪು ಹಿಡ್ದಿರುತ್ತೆ. ಪ್ಲೇಟ್ ಮುಚ್ಚಿ ಇಡ್ತಾ ಇದ್ದೀನಿ. ಇದಕ್ಕೆ ಮಸಾಲೆ ಐಟಮ್ಸ್ ಏನು ಬೇಕು ಅಂದರೆ ರುಬ್ಬೋದಕ್ಕೆ ಬೆಳ್ಳುಳ್ಳಿ, ಶುಂಠಿ, ಅರ್ಧ ಟೊಮೊಟೊ, ಕೊತ್ತಂಬರಿ, ಪುದೀನ, ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಸ್ವಲ್ಪ ಕಾಯಿ, ಒಂದು ಅರ್ಧ ಟೀ ಸ್ಪೂನಷ್ಟು ಗಸಗಸೆ, ಒಂದು 5 ಮೆಣಸು, 2 ಚಕ್ಕೆ, ಒಂದು 4-5 ಲವಂಗ, 2 ಏಲಕ್ಕಿ, ಅರ್ಧ ಸ್ಪೂನಷ್ಟು ಜೀರಿಗೆ, 3 ಕಡಲೆ. ಇಷ್ಟನ್ನು ಕೂಡ ನಾವು ಸ್ವಲ್ಪ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಇದು ಪಲಾವ್ಗಾಗಿರೋದ್ರಿಂದ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ನಾನಿಲ್ಲಿ 3 ಪಾವ್ಗೆ ಮಾಡ್ತಿದ್ದೀನಿ. ನುಣ್ಣಗೆ ಇವಾಗ ನಾನು ಪೇಸ್ಟ್ ತರ್ತರಿಯಾಗಿ ನೋಡಿ. ಈಗ ಮಿಕ್ಸಿನೂ ಮಾಡ್ಕೊಂಡಾಗಿದೆ. ಮತ್ತು ನಾನು 3 ಪಾವ್ಕಿನ ಹಳದಿ ಇಟ್ಕೊಂಡಿದ್ದೀನಿ. ಸಾಲ್ಟ್ ಇದೆ. ಈಗ ಇದಕ್ಕೆ ನಾನು ಮಸಾಲೆನ ಸೇರಿಸಿ 3 ಪಾವ್ ಅಕ್ಕಿಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ನಾನು ಸೇರಿಸ್ಕೊತೀನಿ. ಮಸಾಲೆ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಡಬೇಕು. ಸ್ವಲ್ಪ ಕುದಿ ಹತ್ತಬೇಕು, ಮಸಾಲೆ ಬೇಯಬೇಕಲ್ವ, ಅದಕ್ಕೆ ಕುದಿ ಹತ್ತಿದ್ಮೇಲೆ ನಾನು ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ನೀರು ಸೇರಿಸ್ಕೊತೀನಿ. ನಂತರ ಅಕ್ಕಿ ತೊಳೆದು ಹಾಕಿದ್ರೆ ಆಯಿತು. ಇದಕ್ಕೆ ಸ್ವಲ್ಪ ಮೊಸರು ಹಾಲನ್ನು ಸೇರಿಸ್ತೀನಿ. ಲೋಟದಲ್ಲಿ ನಾನು ಅರ್ಧ ಮೊಸರು ಅರ್ಧ ಹಾಲನ್ನು ಸೇರಿಸ್ತಿದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ. ತುಂಬ ಟ್ರೈ ಮಾಡ್ತೀನಿ. ಅನ್ನ ಮಾಡೋದಕ್ಕೆ ಅಂತ ನಾನು ಪಕ್ಕದಲ್ಲಿ ಕೆಟಲಲ್ಲಿ ಬಿಸಿನೀರು ಇಟ್ಕೊತಿದ್ದೀನಿ. ಏಕೆಂದರೆ ಕೆಟಲಲ್ಲಾದರೆ ಬೇಗ ನೀರು ಕಾಯುತ್ತೆ. ಹಾಗಾಗಿ 3 ಪಾವ್ ಅಕ್ಕಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ನಾನು ಕೆಟಲಲ್ಲೇ ಕಾಯಿಸ್ಕೊತಿದ್ದೀನಿ. ಕೆಟಲಲ್ಲಿ ಕಾಯಿಸ್ಕೊಂಡು ನಂತರ ಕುಕ್ಕರ್ಗೆ ನಾನು ಮಿಕ್ಸ್ ಮಾಡ್ಕೊತಿದ್ದೀನಿ. ಸೊ ಇವಾಗ ನಾನು ತೊಳೆದಿಟ್ಕೊಂಡಿರೋ ಅಕ್ಕಿನ ಅದಕ್ಕೆ ಸೇರಿಸ್ತೀನಿ. ಅಕ್ಕಿನೂ ಕೂಡ ಸೇರಿಸಿದ್ದೀನಿ. ಸೊ ಇದು ನಿಂಬೆಹಣ್ಣು ರಸ. ಸೊ ನಿಂಬೆಹಣ್ಣು ರಸ ಹಾಕಿ ಒಂದು ಕುದ್ದು ಬಂದಮೇಲೆ ನಾನು ಲಿಡ್ನ ಕ್ಲೋಸ್ ಮಾಡ್ತೀನಿ. ಇನ್ನು ಶಾವಿಗೆ ಪಾಯಸ ಮಾಡೋಣ ಅಂತಂದ್ಬಿಟ್ಟು ಶಾವಿಗೆನ ಹುರಿದಿಟ್ಕೊಂಡಿದ್ದೀನಿ. ದ್ರಾಕ್ಷಿ ಗೋಡಂಬಿನೂ ಕೂಡ ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ದೀನಿ. ಎತ್ತು ಗಂಡಮ್ಮ. ಮೊಸರು ಬಜ್ಜಿಗೆ ಈರುಳ್ಳಿ ಮತ್ತು ಕೊತ್ತಂಬರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಚೆ ಕಡೆ ಆಲ್ರೆಡಿ ಗಣೇಶನ ತರ್ತಿದ್ದಾರೆ. ನಾನು ಅಲ್ಲಿಗೆ ಹೋಗ್ಬೇಕೀಗ. ಸೊ ಹಾಗಾಗಿ ಇದನ್ನು ಶಾವಿಗೆ ಪಾಯಸನ ನಾನು ನೆಕ್ಸ್ಟ್ ಟೈಮ್ ಮಾಡ್ತಾಗ ನಾನು ಯಾವ ಥರ ಶಾವಿಗೆ ಪಾಯಸ ಮಾಡಿದೆ ಅಂತ ತಿಳಿಸ್ಕೊಡ್ತೀನಿ. ಸೊ ಈಗ ಅಲ್ಲಿ ಗಣೇಶನ ತರ್ತಿರೋದನ್ನು ನಾನು ಗಣೇಶನ ಹತ್ರ ಹೋಗ್ತಿದ್ದೀನಿ. ಗಣೇಶನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮುಗಿಸ್ಕೊಂಡು ಅಲ್ಲಿ ಪ್ರಸಾದ ಕೊಟ್ಟು ಪ್ರಸಾದ ತೊಗೊಂಡು ನಾನು ಮನೆಗೆ ಬಂದೆ. ಏನು ಸಾಹಸ ಮಾಡ್ತಿದ್ಯಾ? ಬಂದ್ಬಿಡ್ತೋ? ವಾ, ಅಯ್ಯಯ್ಯೋ, ಅದು ಎತ್ತಿಬಾರ್ದು. ಅಲ್ಲೂ ಬಳಪ ಬರ್ತಿರ್ತೀವಿ, ಅದು ತೆಗಿಬೇಕು. ಅಲ್ಲೂ ಇಕ್ಬಾರ್ದು. ಬಾ ಇಲ್ಲಿ ಚಿನಿಮಾ, ಬಾ ಇಲ್ಲಿ. ನಾಷ್ಟ ಅನ್ನ ಕೊಡ್ತೀನಿ. ಬಾ ಇಲ್ಲಿ, ಬಾರ ಇಲ್ಲಿ.
ಬೈಲಿ ಅನ್ನ ಇಸ್ಕೋ ಚಿನ್ನಮ್ಮ ಬೈಲಿ ಕಾರ್ ಬಗ್ಗೆ ಕೂತ್ಕೊಳ್ಬ ಕಾರ್ ಬಗ್ಗೆ ಕೂತ್ಕೊಳ್ಬ ಗುಂಡುಮಣಿ ಬೇಡ ನಮ್ಮಮ್ಮ ಅಲ್ಲಿ ಅವರು ಅವ್ರ ಫ್ರೆಂಡ್ಸ್ಗಳ ಜೊತೆ ಎಲ್ಲ ಹೋಗಿ ತೆನೆ ಎರೆದಿರುತ್ತು ಇದಾಗಿತ್ತು ಇವತ್ತಿನ ಬ್ಲಾಗ್.